ಒಂದೇ ಚಾರ್ಜರ್, ಆದರೆ ಒಳಗಿನ ಕತೆ ಬೇರೆ. ಸೊ ಇವತ್ತು ನಿಮಗೆ ನಾನು 2 ಚಾರ್ಜರ್ ತೋರಿಸ್ತೀನಿ, ಬ್ಯಾಟ್ರಿ ಸ್ಪ್ರೇಯರ್ ಚಾರ್ಜರು, ಆಮೇಲೆ ಅದ್ರ ಒಳಗಡೆ ಏನಿದೆ ಅಂತ ಅದು ಕೂಡ ನೋಡೋಣ. ಓಕೆ, ಸೊ ಇವಾಗ ನನ್ನ ಕೈಯಲ್ಲಿ ಒಂದು ಆದಿಯೋಗಿ ಭೂಮಿ ಚಾರ್ಜರ್ ಇದೆ, ಇನ್ನೊಂದು ನಮ್ಮ ರೆಗ್ಯುಲರ್ ಚಾರ್ಜರ್ ಇದೆ. ನೋಡೋಕ್ಕೆ ಸೇಮ್ ಇದೆ ಅಲ್ವಾ? ಸೈಜ್ ನೋಡಿ, ಓಕೆ, ಎಲ್ಲ ಸೇಮ್ ಇದೆ. ಆಮೇಲೆ ಇದ್ರ ವಯರ್ ಒಂದ್ಸಲ ನೋಡ್ಕೊಳ್ಳಿ, ಬ್ಲ್ಯಾಕ್ ಇದೆ, ಇದು ರೆಡ್ ಇದೆ. ಸೊ ಇವಾಗ ಇದ್ರ ಒಳಗಡೆ ಏನಿದೆ ಅಂತ ನಾವು ಚೆಕ್ ಮಾಡೋಣ. ಸೊ ಇದು ನೋಡಿ, ಇದು ಭೂಮಿದು, ಮತ್ತು ಇದು ನಮ್ಮ ರೆಗ್ಯುಲರ್ ಚಾರ್ಜರ್. ಫಸ್ಟ್ ಸೈಜ್ ನೋಡಿ, ಇದು ಚಿಕ್ಕದಿದೆ, ಆಮೇಲೆ ಇದು ದೊಡ್ಡದಿದೆ. ಇದಕ್ಕೆ ನಾವು ಸರ್ಕಿಟ್ ಬೋರ್ಡ್ ಅಂತ ಕರಿತೀವಿ. ಇದು ಫುಲ್ ಬೋರ್ಡ್ ಏನಿದೆ ಸರ್ಕಿಟ್ ಬೋರ್ಡು. ಆಮೇಲೆ ಇದು ಯೆಲ್ಲೋ ಕಲರ್ದು ಇದು ಏನಿದೆ ಇದು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಓಕೆ, ಇದು ಸರ್ಕಿಟ್ ಬೋರ್ಡು ಮತ್ತು ಇದು ಟ್ರಾನ್ಸ್ಫಾರ್ಮರು. ಫಸ್ಟ್ ಒಂದೇ ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಇದು 2.2 ಇದೆ, ಇದು 1.7 ಅಂತ ಇದೆ. ಆ ಬೋರ್ಡ್ ಮೇಲೆ ಚಾರ್ಜರ್ ಮೇಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು 1.7 ಅಂತ ಬರೆದಿದ್ದಾರೆ. ಆಮೇಲೆ ಇದು 2.2 ಇದೆ. ಇದು 1.7 ಅಂತ ಏನು ಬರೆದಿದ್ದಾರೆ, ಇದು 1.7 ಇರಲ್ಲ, ಇದು 1.0. ಓಕೆ, ಇದು 1.0 ಇದೆ. ಬಟ್ ಇದು ನಮ್ಮದೇನಿದೆ, ನಾವು ರಿಯಲ್ ಆಗಿ 2.2 ಅಂತ ಇದೆ ನಮ್ಮದು. ಫಸ್ಟು. ಸೆಕೆಂಡು ಸೈಜ್, ಇವಾಗ ನಿಮ್ಮ ಪವರ್ ಕನ್ಸಂಪ್ಷನ್ ಆಗಲಿ, ಓಕೆ, ಆಮೇಲೆ ನಿಮ್ಮದು ಚಾರ್ಜ್, ನಿಮ್ಮ ಬ್ಯಾಟ್ರಿ ಏನು ಚಾರ್ಜ್ ಆಗುತ್ತೆ, ಅದೆಲ್ಲ ಈ ಸರ್ಕಿಟ್ ಬೋರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದು ಕರೆಕ್ಟಾಗಿ ನಮ್ಮದು ಭೂಮಿದು ಯೂಸ್ ಮಾಡಿದ್ರೆ ನೀವು ಬ್ಯಾಟ್ರಿ 7 ರಿಂದ 8 ಗಂಟೆ ನೀವು ಚಾರ್ಜ್ಗಿಟ್ರೆ ಫುಲ್ ಚಾರ್ಜ್ ಆಗುತ್ತೆ. ಆದರೆ ಇದು ನಮ್ಮ ರೆಗ್ಯುಲರ್ ಚಾರ್ಜರು, ಚಾರ್ಜ್ ಆಗೋಕ್ಕೆ 2 ದಿನ ಬೇಕು. ಸೊ ಒಂದು ಬೆನಿಫಿಟ್ ಏನಾಯ್ತು ನಿಮಗೆ, ಫಸ್ಟು ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಆಮೇಲೆ 2 ದಿನ ಚಾರ್ಜ್ ಮಾಡಿದ್ರೆ 2 ದಿನ ಕರೆಂಟ್ ವೇಸ್ಟ್ ಆಗುತ್ತೆ. ಕರೆಂಟ್ ಅಂದರೆ ದುಡ್ಡು ಸೇವ್ ಆಯ್ತು ನಿಮಗೆ, ಕರೆಕ್ಟಾ? ಸೊ ಸೆಕೆಂಡು ಲೈಫು, ಇದು ನೀವು ಕರೆಕ್ಟಾಗಿ 7 ರಿಂದ 8 ಗಂಟೆ ಚಾರ್ಜ್ ಆಗುತ್ತೆ. ಆಮೇಲೆ ಇದು 2 ದಿನ ಆಗುತ್ತೆ. ಸೊ ಹಾಗಾಗಿ ಇದು ಲೈಫ್ ತುಂಬ ಜಾಸ್ತಿ ಬರುತ್ತೆ. ಆಮೇಲೆ ಇದು ಕಡಿಮೆ ಬರುತ್ತೆ. ಆಮೇಲೆ ನಾನು ಹೇಳಿದೆ ಇದು 1.0 ಇರುತ್ತೆ ಅಂತ. ಆಮೇಲೆ ಇದು 2.2 ಇದೆ. ಸೊ ಕಾಸ್ಟ್ ನೋಡಿದ್ರೆ, 2 ಚಾರ್ಜರ್ ಕಾಸ್ಟ್ ನೋಡಿದ್ರೆ ಇದು 50% ಕಡಿಮೆ ಇರಬೇಕು, ಆದರೆ ಇರಲ್ಲ. ಆಲ್ಮೋಸ್ಟ್ ಸ್ವಲ್ಪ ಪ್ರೈಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಮ ಡೀಲರ್ ಬಂಧುಗಳೇ, ಚೂಸ್ ಮಾಡುವಾಗ ನೀವು ಬ್ರ್ಯಾಂಡನ್ನು ಚೂಸ್ ಮಾಡಿ. ರೆಗ್ಯುಲರ್ ಪ್ರೈಸ್ ಕಡಿಮೆ ಅಂದರೆ ಕ್ವಾಲಿಟಿನೂ ಕಡಿಮೆ ಇರುತ್ತೆ. ಸೊ ಕರೆಕ್ಟ್ ಬ್ರ್ಯಾಂಡನ್ನು ಚೂಸ್ ಮಾಡಿ, ನಿಮಗೆ ನಿಮ್ಮ ಹೆಸರು ಕೂಡ ಮಾರ್ಕೆಟಲ್ಲಿ ಒಳ್ಳೆಯದಾಗುತ್ತೆ.